ಕಳೆದ ಒಂದೂವರೆ ತಿಂಗಳಿಂದ ನಡೆದಂಥ ಒಂದು ಪಂಚಮಸಾಲಿ ಒಂದು ಮಠದಲ್ಲಿ ನಡೆದಂಥ ವಿವಾದಕ್ಕೆ ಇವತ್ತು ತಾರ್ಕಿಕ ಅಂತ್ಯ ಒಂದು ಕಾಣ್ತಕ್ಕಂಥ ಲಕ್ಷಣಗಳು ಕಾಣ್ತಾ ಇದೆ. ಕಾರಣ ಅಂದರೆ ಟ್ರಸ್ಟ್ನವರು ಇವತ್ತು ಒಂದು ಲೆಕ್ಕವನ್ನು ಕೊಡಲಿಕ್ಕೆ ಆಹ್ವಾನ ಮಾಡಿರ್ತಕ್ಕಂಥ, ಅದು ಕೂಡ ಬೃಹತ್ ವೇದಿಕೆಯನ್ನು ಹಾಕಿ ಎಲ್ಲರಿಗೂ ರಾಜ್ಯ ಮಟ್ಟದ ಎಲ್ಲ ಒಂದು ಭಕ್ತರಿಗೂ ಕೂಡ ಮಾಹಿತಿಯನ್ನು ನೀಡಿ ಒಂದು ಲೆಕ್ಕವನ್ನು ಕೊಡಲಿಕ್ಕೆ ಮುಂದಾಗಿರ್ತಕ್ಕಂಥ. ಅದರಲ್ಲಿ ಮುಖ್ಯವಾಗಿ ಧರ್ಮದರ್ಶಿಗಳಾದಂಥ ಏನು ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ, ಚಂದ್ರಶೇಖರ್ ಪೂಜಾರಿ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಇವತ್ತು ಏನು ಬಹುದಿನಗಳಿಂದ ನಿರೀಕ್ಷೆ ಇತ್ತು ಅದು ಒಂದು ಇವತ್ತು ಕಾಲ ಕೂಡಿ ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತಿನ ವಿಚಾರವಾಗಿ? ಸರ್, ಇವತ್ತು ಭಾಳ ದಿನಗಳ ಹಿಂದೆನೂ ಅನೇಕ ಜನ ಭಕ್ತರು ಸೇರಿ ಲೆಕ್ಕ ಕೊಡಿ ಅಂತಕ್ಕಂಥ ಒಂದು ಚಳವಳಿನ ಹುಟ್ಟಾಕಿದ್ರು. ಇವತ್ತು ನಾವು 2008ರಿಂದ 2026ವರೆಗೂ ಕೂಡ ಪ್ರತಿ ತಿಂಗಳು ಟ್ರಸ್ಟಿನ ಸಭೆ ಒಳಗೆ ಲೆಕ್ಕ ಕೊಟ್ಟು ಅದರದೇ ಆದಂಥ ವೇದಿಕೆ ಒಳಗೆ ನಾವೆಲ್ಲದನ್ನು ಮುಗಿಸ್ತಾ ಇದ್ವಿ. ಆದರೆ ಬಹಿರಂಗವಾಗಿ ಇವತ್ತು ಲೆಕ್ಕ ಕೊಡಬೇಕು ಅಂತಕ್ಕಂಥ ಆಗ್ರಹನ ಭಕ್ತರು ಮಾಡಿದ್ರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 5-6 ಸಾವಿರ ಜನರನ್ನು ಸೇರಿಸಿ ಬೃಹತ್ ಆದಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ 2018ರಿಂದ 2026ವರೆಗೂ ಕೂಡ ಪೂರ್ಣ ಪ್ರಮಾಣದ ಆರಂಭದಿಂದ ಇವತ್ತಿನವರೆಗೂ ಕೂಡ ಲೆಕ್ಕ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠದಲ್ಲಿ ನಾವು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಿಮ್ಮನ್ನು ಅವರು ಉಚ್ಚಾಟನೆ ಮಾಡಿದರೆ, ಅವರನ್ನು ನೀವು ಉಚ್ಚಾಟಿದ್ರೆ ಮುಂದೆ ಏನು ಕಥೆ ಇದು? ಏನಿಲ್ಲ, ಇವತ್ತು ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿಗಳಾಗಿರ್ಬೋದು ಇನ್ನೊಬ್ಬ ಧರ್ಮದರ್ಶಿಗಳನ್ನು ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಗೌಡ ಪಾಟೀಲ್ ಅವ್ರಿಗೆ ಇಲ್ಲ. ಇವತ್ತು ಕಾನೂನು ತಿಳ್ಕೊಳ್ಳದೆ, ಬೈಲಾವನ್ನು ಓದ್ಕೇಳದೆ ಏಕಪಕ್ಷೀಯವಾಗಿ ತೀರ್ಮಾನನ ತಗೊಂಡು ಸುಮ್ಮನೆ ಯಾವುದೋ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅವ್ರ ಪತ್ರಿಕಾಗೋಷ್ಠಿಗೆ ಯಾವುದೇ ಥರದ ಮಾನ್ಯತೆ ಇಲ್ಲ, ಅವ್ರ ಹೇಳಿಕೆಗೂ ಕೂಡ ಯಾವುದೇ ಗೌರವ ಇಲ್ಲ. ಈಗ ನೀವು ಉಚ್ಚಾಟನೆ ಮಾಡಿದ್ದು ಅನುಷ್ಠಾನಕ್ಕೆ ಬರ್ತಾನೆ ಇಲ್ಲಲ್ಲ? ನಾವು ಮಾಡಿದ್ದೀವಿ, ಗುರುಗಳನ್ನು ವಿನಂತಿ ಮಾಡಿದ್ದೀವಿ ನೀವು ಹೋಗ್ಬೇಕು ಅಂತೇಳಿ. ಇವತ್ತು ಕೂಡ ಆಗ್ರಹ ಪಡಿಸ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಕಾನೂನಿದೆ, ಟ್ರಸ್ಟ್ನ ತೀರ್ಮಾನಗಳಿದ್ದಾವೆ, ಕಾದು ನೋಡ್ತೀವಿ. ಇವತ್ತು ಏನಪ್ಪ ಭಕ್ತರು ಕೇಳಿದರೆ ಲೆಕ್ಕ ಕೊಡಬೇಕು ಅಂತ ಆ ಲೆಕ್ಕವನ್ನು ಕೊಡ್ತಾ ಇದ್ದೀವಿ. ಕೆಲವು ಲೆಕ್ಕ ಕೊಡಿ ಚಳವಳಿಯವರೇ ವಿರೋಧ ಮಾಡ್ತಾ ಇದ್ದಾರೆ, ಇದನ್ನು ಬೇಡ ಒಂದು 3 ತಿಂಗಳು ಟೈಮ್ ತಗೋರಿ ಅಂತೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನೋಡಿ, ಲೆಕ್ಕ ಕೊಡಿ ಅಂತ ಕೇಳಿದ್ದಾರೆ, ಲೆಕ್ಕ ನಾವು ಕೊಡ್ತಾ ಇದ್ದೀವಿ. ಅವ್ರು ಬಂದು ಕೇಳ್ಬೇಕಷ್ಟೇ. ನೀವು 3 ತಿಂಗಳು ಬಿಟ್ಕೊಡಿ 6 ತಿಂಗಳು ಬಿಟ್ಕೊಡಿ ಅಂತ ಹೇಳೋದಕ್ಕೆ ಅವ್ರು ಯಾರು? ಲೆಕ್ಕನ ಅವ್ರು ಕೇಳಿದರೆ ನಾವು ಕೊಡ್ತಾ ಇದ್ದೀವಿ. ಆದ ಬಳಿಕ ಏನಾದ್ರು ಕಾನೂನು ಹೋರಾಟಕ್ಕೆ ಏನಾದ್ರು ಮುಂದಾಗ್ತದೆ? ಖಂಡಿತ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಪರವಾಗಿ ನಾವೇನು ಲೆಕ್ಕ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿದೆ, ಲೆಕ್ಕ ನಾವು ಕೊಡ್ತೀವಿ. ಮುಂದೆ ಕಾನೂನು ಪ್ರಕ್ರಿಯೆಗಳು ಏನು ನಡಿಬೇಕು ಅವನ್ನೆಲ್ಲ ನಡೆಸ್ತೀವಿ. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಈಗೇನು ಲೆಕ್ಕ ಕೊಡಿ ಚಳವಳಿ ನಡೆದೈತಿ, ಅದಕ್ಕೆ ಪೂರಕವಾದಿ ಲೆಕ್ಕ ಕೊಡಲಿಕ್ಕೆ ಮುಂದಾಗಿದ್ದ ಧರ್ಮದರ್ಶಿ ಸಮಿತಿಗಳು ಮುಂದಾಗಿದ್ದು, ಮುಂದೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಜೊತೆಗೆ ಸ್ವಾಮೀಜಿಗೂ ಕೂಡ ಮಠ ತೆರವುಗೊಳಿಸಬೇಕಂತ ವಿನಂತಿಯನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತುಗಳು ಟ್ರಸ್ಟ್ನಿಂದ ಕೇಳಿ ಬರ್ತವೆ. ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.